ಪ್ರಶ್ನೆ 1. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ಯಾವ ವರ್ಷದಲ್ಲಿ ವಶಪಡಿಸಿಕೊಂಡರು? ಎ 1498, ಬಿ 1453, ಸಿ 1510, ಡಿ 1600. ಉತ್ತರ ಬಿ 1453. ಈ ಘಟನೆಯು ಯುರೋಪಿಯನ್ನರಿಗೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ಪ್ರೇರಣೆಯಾಯಿತು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ನಾವಿಕ ಯಾರು? ಎ ಕೊಲಂಬಸ್, ಬಿ ಬಾರ್ತಲೋಮಿಯೋ ಡಯಾಸ್, ಸಿ ವಾಸ್ಕೋ ಡ ಗಾಮಾ, ಡಿ ಅಲ್ಬುಕರ್ಕ್. ಉತ್ತರ ಸಿ ವಾಸ್ಕೋ ಡ ಗಾಮಾ. ಪ್ರಶ್ನೆ 3. ವಾಸ್ಕೋ ಡ ಗಾಮನು 1498ರಲ್ಲಿ ಭಾರತದ ಯಾವ ಸ್ಥಳಕ್ಕೆ ಬಂದು ತಲುಪಿದನು? ಎ ಗೋವಾ, ಬಿ ಮದ್ರಾಸ್, ಸಿ ಕ್ಯಾಲಿಕಟ್, ಡಿ ಮುಂಬೈ. ಉತ್ತರ ಸಿ ಕ್ಯಾಲಿಕಟ್. ಪ್ರಶ್ನೆ 4. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು? ಎ ಬ್ರಿಟಿಷರು, ಬಿ ಫ್ರೆಂಚರು, ಸಿ ಪೋರ್ಚುಗೀಸರು, ಡಿ ಡಚ್ಚರು. ಉತ್ತರ ಸಿ ಪೋರ್ಚುಗೀಸರು. ಪ್ರಶ್ನೆ 5. ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ಗವರ್ನರ್ ಯಾರು? ಎ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ, ಬಿ ಅಲ್ಬುಕರ್ಕ್, ಸಿ ನುನೋ ಡಿ ಕುನ್ಹಾ, ಡಿ ವಾಸ್ಕೋ ಡ ಗಾಮಾ. ಉತ್ತರ ಎ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ. ಪ್ರಶ್ನೆ 6. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನೈಜ ಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರೆ? ಎ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ, ಬಿ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್, ಸಿ ಪೆಡ್ರೋ ಕ್ಯಾಬ್ರಲ್, ಡಿ ವಾಸ್ಕೋ ಡ ಗಾಮಾ. ಉತ್ತರ ಬಿ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್. ಪ್ರಶ್ನೆ 7. ಪೋರ್ಚುಗೀಸರು ಗೋವಾವನ್ನು ಬಿಜಾಪುರದ ಸುಲ್ತಾನನಿಂದ ಗೆದ್ದುಕೊಂಡ ವರ್ಷ ಯಾವುದು? ಎ 1500, ಬಿ 1510, ಸಿ 1525, ಡಿ 1600. ಉತ್ತರ ಬಿ 1510. ಪ್ರಶ್ನೆ 8. ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಯಾವ ದೇಶಕ್ಕೆ ಸೇರಿದ್ದಾಗಿತ್ತು? ಎ ಫ್ರಾನ್ಸ್, ಬಿ ಹಾಲೆಂಡ್, ಸಿ ಡೆನ್ಮಾರ್ಕ್, ಡಿ ಜರ್ಮನಿ. ಉತ್ತರ ಬಿ ಹಾಲೆಂಡ್. ಪ್ರಶ್ನೆ 9. ಡಚ್ಚರು ಭಾರತದಲ್ಲಿ ಎಲ್ಲಿ ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದರು? ಎ ಸೂರತ್, ಬಿ ಪುಲಿಕಾಟ್, ಸಿ ಮಚಿಲಿಪಟ್ಟಣಂ, ಡಿ ಕೊಚ್ಚಿ. ಉತ್ತರ ಸಿ ಮಚಿಲಿಪಟ್ಟಣಂ. ಪ್ರಶ್ನೆ 10. ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರು ಯಾರು? ಎ ಬ್ರಿಟಿಷರು, ಬಿ ಫ್ರೆಂಚರು, ಸಿ ಪೋರ್ಚುಗೀಸರು, ಡಿ ಡಚ್ಚರು. ಉತ್ತರ ಬಿ ಫ್ರೆಂಚರು. ಪ್ರಶ್ನೆ 11. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಮಾಡಲು ಅನುಮತಿ ನೀಡಿದ ಇಂಗ್ಲೆಂಡಿನ ರಾಣಿ ಯಾರು? ಎ ಎಲಿಜಬೆತ್ ಫಸ್ಟ್, ಬಿ ವಿಕ್ಟೋರಿಯಾ ರಾಣಿ, ಸಿ ಮೇರಿ ರಾಣಿ, ಡಿ ಆನ್ ರಾಣಿ.
ಉತ್ತರ ಎ ಎಲಿಜಬೆತ್ ಫಸ್ಟ್. ಪ್ರಶ್ನೆ 12. ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡಿದ ಮೊದಲ ಇಂಗ್ಲಿಷ್ ರಾಯಭಾರಿ ಯಾರು? ಎ ಸರ್ ಥಾಮಸ್ ರೋ, ಬಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್, ಸಿ ರಾಬರ್ಟ್ ಕ್ಲೈವ್, ಡಿ ವಾರನ್ ಹೇಸ್ಟಿಂಗ್ಸ್. ಉತ್ತರ ಬಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ಪ್ರಶ್ನೆ 13. ಜಹಾಂಗೀರ್ನಿಂದ ವ್ಯಾಪಾರ ಪರವಾನಗಿಯನ್ನು ಪಡೆದ ಬ್ರಿಟಿಷ್ ರಾಯಭಾರಿ ಯಾರು? ಎ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್, ಬಿ ಸರ್ ಥಾಮಸ್ ರೋ, ಸಿ ಹೆಕ್ಟರ್ ಮನ್ರೋ, ಡಿ ಜೇಮ್ಸ್ ಫಸ್ಟ್. ಉತ್ತರ ಬಿ ಸರ್ ಥಾಮಸ್ ರೋ. ಪ್ರಶ್ನೆ 14. ಬ್ರಿಟಿಷರು ಭಾರತದಲ್ಲಿ ತಮ್ಮ ಮೊದಲ ಫ್ಯಾಕ್ಟರಿಯನ್ನು ಎಲ್ಲಿ ಸ್ಥಾಪಿಸಿದರು? ಎ ಮದ್ರಾಸ್, ಬಿ ಕಲ್ಕತ್ತಾ, ಸಿ ಸೂರತ್, ಡಿ ಗೋವಾ. ಉತ್ತರ ಸಿ ಸೂರತ್. ಪ್ರಶ್ನೆ 15. ಬ್ರಿಟಿಷರು ನಿರ್ಮಿಸಿದ ಫೋರ್ಟ್ ಸೇಂಟ್ ಜಾರ್ಜ್ ಎಂಬ ಕೋಟೆ ಎಲ್ಲಿದೆ? ಎ ಕಲ್ಕತ್ತಾ, ಬಿ ಮುಂಬೈ, ಸಿ ಮದ್ರಾಸ್, ಡಿ ಪಾಂಡಿಚೇರಿ. ಉತ್ತರ ಸಿ ಮದ್ರಾಸ್. ಪ್ರಶ್ನೆ 16. ಬ್ರಿಟಿಷರು ಮುಂಬೈ ದ್ವೀಪವನ್ನು ಯಾರಿಂದ ಪಡೆದುಕೊಂಡರು? ಎ ಮೊಘಲರು, ಬಿ ಫ್ರೆಂಚರು, ಸಿ ಪೋರ್ಚುಗೀಸರು, ಡಿ ಮರಾಠರು. ಉತ್ತರ ಸಿ ಪೋರ್ಚುಗೀಸರು. ಇದು ಬ್ರಿಟಿಷ್ ರಾಜ ಚಾರ್ಲ್ಸ್ ದ್ವಿತೀಯಗೆ ವರದಕ್ಷಿಣೆಯಾಗಿ ಬಂದಿತ್ತು. ಪ್ರಶ್ನೆ 17. ಬ್ರಿಟಿಷರು ಕಲ್ಕತ್ತಾದಲ್ಲಿ ನಿರ್ಮಿಸಿದ ಕೋಟೆ ಹೆಸರೇನು? ಎ ಫೋರ್ಟ್ ವಿಲಿಯಂ, ಬಿ ಫೋರ್ಟ್ ಸೇಂಟ್ ಜಾರ್ಜ್, ಸಿ ಫೋರ್ಟ್ ಸೇಂಟ್ ಡೇವಿಡ್, ಡಿ ಲೂಯಿಸ್ ಕೋಟೆ. ಉತ್ತರ ಎ ಫೋರ್ಟ್ ವಿಲಿಯಂ. ಪ್ರಶ್ನೆ 18. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಎ 1600, ಬಿ 1602, ಸಿ 1664, ಡಿ 1674. ಉತ್ತರ ಸಿ 1664. 19. ಭಾರತದಲ್ಲಿ ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರ ಅಥವಾ ರಾಜಧಾನಿ ಯಾವುದಾಗಿತ್ತು? ಎ ಪಾಂಡಿಚೇರಿ, ಬಿ ಸೂರತ್, ಸಿ ಗೋವಾ, ಡಿ ಮದ್ರಾಸ್. ಉತ್ತರ ಎ ಪಾಂಡಿಚೇರಿ. ಪ್ರಶ್ನೆ 20. ಭಾರತದಲ್ಲಿ ಕರ್ನಾಟಿಕ್ ಯುದ್ಧಗಳು ಯಾರ ನಡುವೆ ನಡೆದವು? ಎ ಬ್ರಿಟಿಷರು ಮತ್ತು ಮೈಸೂರು ಸುಲ್ತಾನರು, ಬಿ ಬ್ರಿಟಿಷರು ಮತ್ತು ಫ್ರೆಂಚರು, ಸಿ ಫ್ರೆಂಚರು ಮತ್ತು ಮರಾಠರು, ಡಿ ನಿಜಾಮರು ಮತ್ತು ಮರಾಠರು. ಉತ್ತರ ಬಿ ಬ್ರಿಟಿಷರು ಮತ್ತು ಫ್ರೆಂಚರು. ಪ್ರಶ್ನೆ 21. ಮೊದಲ ಕರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಎ ಪಾಂಡಿಚೇರಿ ಒಪ್ಪಂದ, ಬಿ ಪ್ಯಾರಿಸ್ ಒಪ್ಪಂದ, ಸಿ ಎಕ್ಸಲಾ ಚಾಪೆಲ್ ಒಪ್ಪಂದ, ಡಿ ಮದ್ರಾಸ್ ಒಪ್ಪಂದ. ಉತ್ತರ ಸಿ ಎಕ್ಸಲಾ ಚಾಪೆಲ್ ಒಪ್ಪಂದ. ಪ್ರಶ್ನೆ 22. ಪ್ರಸಿದ್ಧ ಫ್ರೆಂಚ್ ಗವರ್ನರ್ ಡೂಪ್ಲೆ ಯಾವ ಯುದ್ಧದಲ್ಲಿ ಭಾಗವಹಿಸಿದ್ದನು? ಎ ಪ್ಲಾಸಿ ಕದನ, ಬಿ ಕರ್ನಾಟಿಕ್ ಯುದ್ಧಗಳು, ಸಿ ಮೈಸೂರು ಯುದ್ಧಗಳು, ಡಿ ಮರಾಠ ಯುದ್ಧಗಳು.
ಉತ್ತರ ಬಿ ಕರ್ನಾಟಿಕ್ ಯುದ್ಧಗಳು. ಪ್ರಶ್ನೆ 23. ಎರಡನೇ ಕರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು? ಎ ಪ್ಯಾರಿಸ್ ಒಪ್ಪಂದ, ಬಿ ಪಾಂಡಿಚೇರಿ ಒಪ್ಪಂದ, ಸಿ ಮಂಗಳೂರು ಒಪ್ಪಂದ, ಡಿ ಅಲಹಾಬಾದ್ ಒಪ್ಪಂದ. ಉತ್ತರ ಬಿ ಪಾಂಡಿಚೇರಿ ಒಪ್ಪಂದ. ಪ್ರಶ್ನೆ 24. ವಾಂಡಿವಾಶ್ ಕದನವು ಯಾವ ವರ್ಷದಲ್ಲಿ ನಡೆಯಿತು? ಎ 1757, ಬಿ 1760, ಸಿ 1764, ಡಿ 1748. ಉತ್ತರ ಬಿ 1760. ಪ್ರಶ್ನೆ 25. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಎ 1757 ಜೂನ್ 23, ಬಿ 1764 ಅಕ್ಟೋಬರ್ 22, ಸಿ 1761 ಜನವರಿ 14, ಡಿ 1857 ಮೇ 10. ಉತ್ತರ ಎ 1757 ಜೂನ್ 23.